ಎಲ್ರಿಗೂ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ಟ್ಯಾಕ್ಸೇಷನ್ ಲಾನ ಸ್ಟಾರ್ಟ್ ಮಾಡೋಣ. ಟ್ಯಾಕ್ಸೇಷನ್ ಲಾದು ಸಿಲೆಬಸ್ನ ಆಲ್ರೆಡಿ ನೋಡ್ಕೊಂಡು ಬಂದಿದ್ದೀರಾ. ಯಾಕಂದ್ರೆ ಸಿಲೆಬಸ್ ವಿಡಿಯೋ ನಾನು ಸ್ಟಾರ್ಟಿಂಗ್ ಅಪ್ಲೋಡ್ ಮಾಡಿ ಕೊಟ್ಟಿದ್ದೀನಿ ನಿಮಗೆ. ಸೊ ಅದಕ್ಕೋಸ್ಕರ ಸಿಲೆಬಸ್ ಅಂತೂ ನಿಮಗೆ ಗೊತ್ತೇ ಇದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಸಿಲೆಬಸ್ ಬಗ್ಗೆ ನಾನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಮತ್ತೆ ಎಕ್ಸ್ಪ್ಲೇನ್ ಮಾಡಕ್ಕೆ ಹೋಗಲ್ಲ. ಎನಿಹೌ ಇದೇ ಸಿಲೆಬಸ್ನ ನಾನು ಆಲ್ರೆಡಿ ಹೇಳಿದ್ದೇನೆ, ಒಂದ್ಸಲ ನೋಡ್ಕೊಂಡು ಬನ್ನಿ. ಆದಾಗ್ಯೂ ಕೂಡ ಬೇಸಿಕ್ ಆಗಿ ಏನಿದೆ ಅಂತ ಹೇಳ್ತಾ ಹೋಗ್ತೀನಿ. ಓಕೆ, ಸೊ ಮೊದಲನೇದು ನಾವು ಓದ್ತಾ ಇರೋದು ಸಬ್ಜೆಕ್ಟ್ ಯಾವುದು? ಟ್ಯಾಕ್ಸೇಷನ್. ಆಬ್ವಿಯಸ್ಲಿ ಯಾವಾಗಲೂ ಕೂಡ ಫಸ್ಟ್ ಯೂನಿಟ್ ಯಾವ ಸಬ್ಜೆಕ್ಟ್ ನಾವು ಓದ್ತೀವಿ, ಹಾಗಂದ್ರೆ ಏನು, ಅದ್ರ ಕಾನ್ಸೆಪ್ಟ್ಸ್ಗಳೇನು, ಇಂಥ ವಿಷಯಗಳೇ ಇರುತ್ತೆ. ಸೊ ಇಲ್ಲೂ ಕೂಡ ಅದೇ ರೀತಿ ಅದೇ ವಿಷಯಗಳಿದೆ. ಅಂತಂದ್ರೆ ಕಾನ್ಸೆಪ್ಟ್ ಅಂದ್ರೆ ಏನು, ಹಾಗಂತಂದ್ರೆ ಏನು, ಅದ್ರ ಕ್ಯಾರೆಕ್ಟರಿಸ್ಗಳು ಏನು, ಯಾವ ಟೈಪ್ಸ್ಗಳಿದೆ ಯಾವ್ದ್ರಲ್ಲಿ, ಟ್ಯಾಕ್ಸೇಷನ್ ಅಲ್ಲಿ. ಆ ಟೈಪ್ಸ್ಗಳಲ್ಲಿ ಎರಡು ತರ, ಒಂದು ಡೈರೆಕ್ಟ್ ಟ್ಯಾಕ್ಸ್, ಇನ್ನೊಂದು ಇಂಡೈರೆಕ್ಟ್ ಟ್ಯಾಕ್ಸ್. ಆಮೇಲೆ ವ್ಯತ್ಯಾಸಗಳು ಏನೇನಿದೆ ಅಂತ ಹೇಳಿ, ಯಾವ್ದಾವ್ದಕ್ಕೆ ವ್ಯತ್ಯಾಸಗಳು, ಟ್ಯಾಕ್ಸಿಗೂ ಮತ್ತೆ ಫೀಸಿಗೆ ಏನು ವ್ಯತ್ಯಾಸ ಇದೆ, ಟ್ಯಾಕ್ಸಿಗೂ ಮತ್ತೆ ಸೆಸ್ಸಿಗೆ ಏನು ವ್ಯತ್ಯಾಸ ಇದೆ, ಟ್ಯಾಕ್ಸಿಗೂ ಮತ್ತೆ ಟ್ಯಾಕ್ಸ್ ಎವಾಷನ್ ಮತ್ತೆ ಟ್ಯಾಕ್ಸ್ ಅಲ್ಲೇ ಎರಡು ತರ ಬರುತ್ತೆ. ಮತ್ತೆ ಟ್ಯಾಕ್ಸ್ ಎವಾಷನ್, ಇನ್ನೊಂದು ಟ್ಯಾಕ್ಸ್ ಪ್ಲಾನಿಂಗ್ ಅಂತ ಬರುತ್ತೆ, ಟ್ಯಾಕ್ಸ್ ಅವಾಯ್ಡೆನ್ಸ್ ಬರುತ್ತೆ. ಈ ಮೂರಕ್ಕೂ ಏನ್ ಡಿಫ್ರೆನ್ಸ್ ಇದೆ, ಮೀನಿಂಗ್ ಏನು, ಇಂಥ ವಿಷಯಗಳನ್ನ ಏನ್ ಮಾಡ್ತೀರಾ ಅಂತಂದ್ರೆ ಇದ್ರಲ್ಲಿ ಕಲಿತಾ ಹೋಗ್ತೀರಾ. ಓಕೆ, ವೆಲ್ ಅದಾದ್ಮೇಲೆ ನೆಕ್ಸ್ಟ್ ಮೇಜರ್ ಏನು ಅಂತಂತಂದ್ರೆ ಇಮ್ಯುನಿಟಿ ಏನಿದೆ ಅನ್ನುವಂತ ಒಂದು ಇಂಪಾರ್ಟೆಂಟ್ ಕಲಿತಾ ಹೋಗ್ತೀರಾ. ಆಮೇಲೆ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ಗಳು ಏನೇನಿದೆ ಟ್ಯಾಕ್ಸೇಷನ್ಸ್ ಗಳಿಗೆ ತೆಗೆದುಕೊಳ್ಳಕ್ಕೆ ಅನ್ನೋದನ್ನ ಓದ್ತೀರಾ. ಇಂಟರ್ ಸ್ಟೇಟ್ ಕಾಮರ್ಸ್ ಬಗ್ಗೆ ಟ್ಯಾಕ್ಸೇಷನ್ ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ ಹೇಳ್ತೀರಾ. ಪಾರ್ಲಿಮೆಂಟ್ ನ ಪವರ್ ಏನಿದೆ ಅಂತ, ಡೆಲಿಗೇಷನ್ ಅಥಾರಿಟಿ ಯಾವ ರೀತಿ ಇದೆ ಅಂತಂದ್ರೆ ಲೆಜಿಸ್ಲೇಟಿವ್ ಬಾಡಿ, ಲೋಕಲ್ ಬಾಡಿ ಯಾವ ರೀತಿ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ. ಸೇಮ್ ಆಸ್ ಕನ್ನಡ ಮೀಡಿಯಂ ಅಲ್ಲೂ ಕೂಡ ಅಷ್ಟೇ. ಈ ವಿಷಯಗಳನ್ನ ನೀವು ಸ್ಟಡಿ ಮಾಡ್ತಾ ಹೋಗ್ತೀರಾ. ಓಕೆ, ಒಂದ್ಸಲ ಮತ್ತೆ ರಿವೈಸ್ ಮಾಡ್ದಂಗಾಯ್ತು, ನಮ್ಮ ಸಿಲೆಬಸ್ ನ ಆಲ್ರೆಡಿ ಡಿಸ್ಕಸ್ ಮಾಡಿದ್ದನ್ನ. ಇವಾಗ ಟಾಪಿಕ್ ಗಳನ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಮೆಥಡಾಲಜಿ ಪ್ರಕಾರ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ನಾವು ಸ್ಟಾರ್ಟಿಂಗ್ ಹಾಕಿರ್ತೀವಿ, ಲಾಸ್ಟಿಗೆ ವೆರಿಫೈ ಮಾಡ್ತೀವಿ. ಸೊ ವೆಲ್, ಈಗ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಗಳು ಇದಿದೆ. ಈ ಯೂನಿಟ್ ಅಲ್ಲಿ ಈ ಕ್ವಶನ್ ಅಲ್ಲಿ ನಿಮಗೆ ಕಂಪಲ್ಸರಿ ಎಕ್ಸಾಮಿಗೆ ಬಂದೇ ಬರುತ್ತೆ, ಆಯ್ತಾ. ಸೊ ನಿಮ್ಮ ಮೇಜರ್ ಕ್ವಶನ್ ಏನಿದೆ ಇಲ್ಲಿಂದಾನೇ ರೈಸ್ ಆಗುತ್ತೆ. ಮ್ಯಾಕ್ಸಿಮಮ್ ಅಂತ 90% ಪ್ರೆಡಿಕ್ಟೇಬಲ್ ಇಲ್ಲಿಂದ ರೈಸ್ ಆಗುತ್ತೆ. ಸೊ ಒಂದೊಂದಾಗಿ ಸಾಲ್ವ್ ಮಾಡ್ತಾ ಹೋಗೋಣ. ಇವತ್ತಿನ ವಿಡಿಯೋದಲ್ಲಿ ನಾವೇನ್ ಮಾಡೋಣ ಅಂತಂತಂದ್ರೆ ಬೇಸಿಕ್ ಡೆಫಿನೇಷನ್ ನ ಅರ್ಥ ಮಾಡ್ಕೊಳ್ಳೋಣ. ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್. ಪ್ರತಿ ಕ್ವಶನ್ ಅಲ್ಲೂ ಡಿಫೈನ್ ಅಂತ ಕೇಳ್ತಾರೆ. ಡಿಫೈನ್ ಟ್ಯಾಕ್ಸ್ ಅಂತ ಕೇಳ್ತಾರೆ, ಆಮೇಲೆ ಡಿಸ್ಟಿಂಗ್ವಿಶ್ ಬಿಟ್ವೀನ್ ಟ್ಯಾಕ್ಸ್ ಅಂಡ್ ಸೆಸ್ ಅಂತಾರೆ. ಡಿಫೈನ್ ಟ್ಯಾಕ್ಸ್ ಅಂತ ಕೇಳ್ತಾರೆ, ಆಮೇಲೆ ಡಿಸ್ಟಿಂಗ್ವಿಶ್ ಬಿಟ್ವೀನ್ ಫೀ ಅಂಡ್ ಟ್ಯಾಕ್ಸ್ ಅಂತ ಕೇಳ್ಬಿಡ್ತಾರೆ. ಇಲ್ಲ ಡಿಫೈನ್ ಸೆಸ್, ವಾಟ್ ಆರ್ ದ ಅಡ್ವಾಂಟೇಜ್ ಅಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಟ್ಯಾಕ್ಸ್, ವಾಟ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ಟ್ಯಾಕ್ಸ್. ಈ ರೀತಿ ಕ್ವಶನ್ಸ್ ಗಳು ರೈಸ್ ಆಗುವಂತ ಸಾಧ್ಯತೆಗಳು ಜಾಸ್ತಿ. ಸೊ ಅದಕ್ಕೋಸ್ಕರ ಇವತ್ತು ಡೆಫಿನೇಷನ್ ಮತ್ತೆ ಏನಕ್ಕೆ ಈ ಟ್ಯಾಕ್ಸ್ ನಮ್ಗೆ ಬೇಕು ಅನ್ನೋದನ್ನ ನೋಡೋಣ. ಮೀನಿಂಗ್ಸ್, ಇಟ್ ಮೀನ್ ದಟ್ ವಾಟ್ ಈಸ್ ದ ಪರ್ಪಸ್, ಏನ್ ಪರ್ಪಸ್ಗೋಸ್ಕರ ನಾವು ಈ ಟ್ಯಾಕ್ಸೇಷನ್ ನ ಸ್ಟಡಿ ಮಾಡ್ತಾ ಇದೀವಿ ಅನ್ನುವಂತ ವಿಷಯ ಇವತ್ತು ತಿಳ್ಕೊಳ್ಳೋಣ. ಓಕೆ, ವೆಲ್ ಹಾಗಿದ್ದಲ್ಲಿ ಇವತ್ತಿನ ವಿಡಿಯೋ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ಟಾರ್ಟ್ ಮಾಡ್ತಿರ್ಬೇಕಾದ್ರೆ ಮೊದಲನೇ ನಾನು ಹೇಳಿದೆ ಡೆಫಿನೇಷನ್ ಆಫ್ ಟ್ಯಾಕ್ಸ್ ಅಂತ. ಆಬ್ವಿಯಸ್ಲಿ ಬೇಸಿಕ್ ಆಗಿ ಟ್ಯಾಕ್ಸ್ ಅಂತಂದ್ರೆ ಎಲ್ರಿಗೂ ಗೊತ್ತಿದೆ. ಏನಂತ ಗೊತ್ತಿದೆ, ಒಂದು ಸರ್ಕಾರ ಇದೆ. ಓಕೆ, ಈ ಸರ್ಕಾರ ಏನ್ ಮಾಡುತ್ತೆ, ದುಡ್ಡನ್ನ ಕಲೆಕ್ಟ್ ಮಾಡುತ್ತೆ. ಕಲೆಕ್ಟ್ ಮಾಡಿ ಅದು ಇಟ್ಕೊಳ್ಳುತ್ತಾ? ಇಲ್ಲ, ಮತ್ತೆ ಉಲ್ಟಾ ಪಬ್ಲಿಕ್ ಇಂದ ಕಲೆಕ್ಟ್ ಮಾಡುತ್ತೆ. ಪಬ್ಲಿಕ್ ಇಂದ ಕಲೆಕ್ಟ್ ಮಾಡಿ ಮತ್ತೆ ಉಲ್ಟಾ ಪಬ್ಲಿಕ್ಕಿಗೆ ಹಾಕುತ್ತೆ. ಯಾವ ಕೆಲಸದಲ್ಲಿ ಮತ್ತೆ ಪಬ್ಲಿಕ್ಕಿಗೆ ಹಾಕುತ್ತೆ? ರೋಡ್ಸ್ ಆಗಿರಬಹುದು, ಅಥವಾ ಬೇರೆ ಯಾವುದೋ ಕನ್ಸ್ಟ್ರಕ್ಷನ್ ಆಗಿರಬಹುದು, ಸೊಸೈಟಿ ಕೆಲಸ ಆಗಿರಬಹುದು, ಎನಿಥಿಂಗ್ ಎಲ್ಸ್. ಗೊತ್ತಿರುವಂತ ವಿಷಯನೇ ಇದು, ತುಂಬಾ ಬೇಸಿಕ್ ವಿಷಯ. ಇದನ್ನ ಜನರಲ್ ಆಗಿ ನಿಮಗೆಲ್ಲ ಗೊತ್ತಿದೆ. ಇದನ್ನೇ ನಾವು ಟ್ಯಾಕ್ಸ್ ಅಂತ ಕರಿತೀವಿ ಅಂತ. ಓಕೆ, ಹಾಗಿದ್ದಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಲ್ಲಿ ಅಂತಂದ್ರೆ ಎಕ್ಸಾಮ್ ಅಲ್ಲಿ ಸ್ವಲ್ಪ ಬರವಣಿಗೆಯಲ್ಲಿ ಬರಿಬೇಕಲ್ವಾ, ನಿಮ್ಗೆ ಗೊತ್ತಿದೆ ಅಂತ ಹೇಳಿ. ಆ ರೀತಿ ಅಲ್ಲ, ಟೆಕ್ನಿಕಲಿ ಬರಿಬೇಕಾಗುತ್ತೆ. ಸೊ ಇವನ್ನೆಲ್ಲ ನೀವು ಬರಿಬೇಕಾದ್ರೆ ಸೊ ಏನನ್ನ ಬರಿತೀರಾ ಅನ್ನೋದಕ್ಕೆ ಇಲ್ಲಿ ಹೇಳ್ತಾ ಇದ್ದೀನಿ ನಾನು ಡೆಫಿನೇಷನ್. ಮೀನಿಂಗ್ ಅಂತ ನಿಮಗೆ ಗೊತ್ತಿದೆ ನೋಡಿ. ನಾನು ತುಂಬಾ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ಡೆಫಿನೇಷನ್ ಕನ್ನಡ ಮೀಡಿಯಂ ಅಲ್ಲೂ ಎಕ್ಸ್ಪ್ಲೈನ್ ಮಾಡ್ತೇನೆ ಕ್ಲಿಯರ್ ಆಗಿ, ಯಾಕಂದ್ರೆ ಇಂಪಾರ್ಟೆಂಟ್ ಡೆಫಿನೇಷನ್ ಅದಕ್ಕೆ. Pecuniary burden laid upon the individuals or property owners to support the government or a payment exacted by legislative authority ಅಂತ ಇದೆ. ಅರ್ಥ ಆಯ್ತಾ ನಿಮ್ಗೆ? ಏನಂತ ಇದೆ? ಇಟ್ಸ್ ಎ ಪ್ರಿಕ್ಯುನರಿ ಬರ್ಡನ್ ಅಂತ ಇದೆ. ಪ್ರಿಕ್ಯುನರಿ ಬರ್ಡನ್ ಮೀನ್ಸ್ ಈ ಹಣದ ಹೊರೆ ಅಂತಂದ್ರೆ, ಹಣದ ಹೊರೆನ, ಪ್ರಿಕ್ಯುನರಿ ಬರ್ಡನ್ ನ ಯಾರ ಮೇಲೆ ಲೈಟ್ ಡೌನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಇಂಡಿವಿಜುವಲ್ಸ್ ಮೇಲೆ ಲೈಟ್ ಡೌನ್ ಮಾಡ್ತಾ ಇದ್ದಾರೆ. ಅಂತಂದ್ರೆ ವೈಯಕ್ತಿಕವಾಗಿ ಒಬ್ಬ ವ್ಯಕ್ತಿ ಮೇಲೆ ಲೈಟ್ ಡೌನ್ ಮಾಡ್ತಾ ಇದ್ದಾರೆ. ಇಲ್ಲದಿದ್ದಲ್ಲಿ ಒಂದು ಪ್ರಾಪರ್ಟಿ ಮೇಲೆ ಲೈಟ್ ಡೌನ್ ಮಾಡ್ತಾ ಇದ್ದಾರೆ. ಅರ್ಥ ಆಗ್ತಿದೆಯಾ? ಡೆಫಿನೇಷನ್ ಅಂದಿದ್ದಕ್ಕೆ ಸ್ವಲ್ಪ ಪರ್ಟಿಕ್ಯುಲರ್ ಆಗಿ ಬರಿಬೇಕು ಅಂತ ಮತ್ತೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇಂಡಿವಿಜುವಲ್ ಮೇಲೆ ಲೈಟ್ ಡೌನ್ ಮಾಡ್ತಾ ಇದ್ದಾರೆ, ಪ್ರಾಪರ್ಟಿ ಮೇಲೆ ಲೈಟ್ ಡೌನ್ ಮಾಡ್ತಾ ಇದ್ದಾರೆ. ಏನಕ್ಕೋಸ್ಕರ ಲೈಟ್ ಡೌನ್ ಮಾಡ್ತಾ ಇದ್ದಾರೆ ಅಂದ್ರೆ ಸಪೋರ್ಟ್ ಮಾಡಕ್ಕೆ. ಏನ್ ಸಪೋರ್ಟ್ ಮಾಡ್ತೀರಾ? ಆಬ್ವಿಯಸ್ಲಿ ಗೌರ್ಮೆಂಟ್ ಸಪೋರ್ಟ್ ಮಾಡಕ್ ತಾನೆ, ಸರ್ಕಾರ, ರನ್ನಿಂಗ್ ಇರೋ ಸರ್ಕಾರನ ಸಪೋರ್ಟ್ ಮಾಡೋದಕ್ಕೆ. ಅಥವಾ ಪೇಮೆಂಟ್ಸ್ ಗಳು ಏನಿದೆಯಲ್ವಾ, ಲೆಜಿಸ್ಲೇಟಿವ್ ಅಥಾರಿಟಿಗಳು ಏನೇನು ಅನಾಕ್ಟ್ಮೆಂಟ್ ಅಂದ್ಬಿಟ್ಟು ಇದನ್ನೆಲ್ಲ ಜಾರಿಗೆ ಬರಬೇಕು ಅಂತ ಬಜೆಟ್ ರಿಲೀಸ್ ಮಾಡಿ ಏನೇನು ಮಾಡ್ಕೊಳುತ್ತಲ್ವಾ ಶಾಸಕಾಂಗ, ಈ ಶಾಸಕಾಂಗ ಮಾಡುವಂತ ಸ್ಕೀಮ್ಸ್ ಗಳಿಗೆ ಸಪೋರ್ಟ್ ಮಾಡೋದಕ್ಕೋಸ್ಕರ ಬರುವಂತದ್ದೇ ಟ್ಯಾಕ್ಸ್ ಅಂತೇಳಿ ಕರಿತೀವಿ.
ಈಸಿಯೆಸ್ಟ್ ಆಗಿ ನಾನು ಹೇಳಿದ್ದೀನಿ, ತುಂಬಾ ಈಸಿಯೆಸ್ಟ್ ಆಗಿ ಡೆಫಿನೇಷನ್ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಕೀವರ್ಡ್ಸ್ಗಳನ್ನು ಜ್ಞಾಪಕ ಇಟ್ಕೊಳ್ಳಿ. ಇಟ್ಸ್ ಎ ಪ್ರಿಕ್ಯೂನರಿ ಬರ್ಡನ್ ಅಂತ ಒಂದು ಜ್ಞಾಪಕ ಇರಲಿ. ಯಾರ ಮೇಲೆ ಹಾಕ್ತಾರೆ? ಇಂಡಿವಿಜುವಲ್ ಮೇಲೆ ಹಾಕ್ತಾರೆ, ಪ್ರಾಪರ್ಟಿ ಮೇಲೆ ಹಾಕ್ತಾರೆ. ಏನಕ್ಕೆ ಹಾಕ್ತಾರೆ? ಗವರ್ಮೆಂಟ್ ಅಥವಾ ಲೆಜಿಸ್ಲೇಟಿವ್ ಬಾಡಿ ಏನಿದೆಯಲ್ಲ ಅದಕ್ಕೆ ಸಪೋರ್ಟ್ ಮಾಡಕ್ ಹಾಕ್ತಾರೆ. ಯಾವ ರೀತಿ ಸಪೋರ್ಟು? ಬಜೆಟ್ ಅಮೌಂಟ್ ದುಡ್ಡು ಬೇಕು, ಅದೇ ರೀತಿ ಸಪೋರ್ಟಿಗೆ ಹಾಕ್ತಾರೆ. ಓಕೆ, ಒಂದಿಷ್ಟು ವಿಷಯ ಇಷ್ಟ ಆದ್ರೆ ನೆಕ್ಸ್ಟ್ ಇನ್ನೊಂದು ಏನು ಅಂತಂದ್ರೆ, ಇನ್ನೊಂಥರ ಏನಾದ್ರು ನೋಡ್ತೀರಾ ಅಂತಂದ್ರೆ, ಇಸ್ ನಾಟ್ ಎ ವ್ಯಾಲೆಂಟ್ರಿ ಪೇಮೆಂಟ್ ಆರ್ ಎ ಡೊನೇಷನ್. ಇದು ವ್ಯಾಲೆಂಟ್ರಿ ಪೇಮೆಂಟ್ ಅಲ್ಲ, ಇದು ಡೊನೇಷನ್ ಕೂಡ ಅಲ್ಲ, ಬಟ್ ಅಂಡ್ ಎನ್ಫೋರ್ಸ್ಡ್ ಕಾಂಟ್ರಿಬ್ಯೂಷನ್ ಅಂತಂದ್ರೆ ಇಟ್ಸ್ ಮಸ್ಟ್ ಅಂಡ್ ಶುಡ್. ಇಲ್ಲಿ ನೀವೇನೋ ಡೊನೇಷನ್ ಕೊಡ್ತಾ ಇಲ್ಲ, ಏನು ಆ ರೀತಿ ಏನು ಮಾಡ್ತಾ ಇಲ್ಲ. ಮಸ್ಟ್ ಅಂಡ್ ಶುಡ್ ನೀವೇನ್ ಮಾಡ್ಬೇಕು ಅಂತಂತಂದ್ರೆ ಕೊಡಲೇಬೇಕು ಅನ್ನುವಂತ ವಿಚಾರ. ಇದನ್ನ ನಾವು ಟ್ಯಾಕ್ಸ್ ಅಂತ ಕರಿತೀವಿ. ಆಯ್ತಾ? ನೋಡಿ, ಎಕ್ಸಾಕ್ಟೆಡ್ ಪರ್ಸುವೆಂಟ್ ಟು ಲೆಜಿಸ್ಲೇಟಿವ್ ಅಥಾರಿಟಿ ಅಂಡ್ ಈಸ್ ಎನಿ ಕಾಂಟ್ರಿಬ್ಯೂಷನ್ ಇಸ್ ಇಂಪೋಸ್ ಬೈ ದ ಗವರ್ಮೆಂಟ್ ವೆದರ್ ಅಂಡರ್ ದ ನೇಮ್ ಆಫ್ ದ ಟೋಲ್, ಟ್ರಿಬ್ಯೂಟ್, ಟಲೇಜ್, ಕ್ಯಾಪಲ್, ಇಂಪೋಸ್, ಡ್ಯೂಟಿ, ಕಸ್ಟಮ್, ಎಕ್ಸೈಸ್, ಸಬ್ಸಿಡಿ, ಏಡ್, ಸಪ್ಲೈ, ಅದರ್ ನೇಮ್ ಅಂತಂದ್ರೆ ಯಾವುದೇ ಈ ರೀತಿಯಾದಂತಹ ಹೆಸರುಗಳನ್ನ ಹೇಳಿ ತೆಗೆದುಕೊಳ್ಳಬಹುದು. ಅದನ್ನ ಕಾಂಟ್ರಿಬ್ಯೂಷನ್ ಅಂತ ಹೇಳಿದ್ರೆ ಅಲ್ಲಿ ಕಾಂಟ್ರಿಬ್ಯೂಟ್ ಅಂತಲ್ಲ, ಇಟ್ಸ್ ಎ ಮಸ್ಟ್ ಅಂಡ್ ಶುಡ್ ಅನ್ನುವಂಥದ್ದು ಈ ಲೈನ್ ಹೇಳ್ತಾ ಇದೆ. ಆಯ್ತಾ? ಟ್ಯಾಕ್ಸ್ ಇದೆ ಎಂಟೈರ್ಲಿ ಡಿಫ್ರೆಂಟ್ ಫ್ರಮ್ ಫೀ. ನೋಡಿ, ಫೀ ಬೇರೆ, ಟ್ಯಾಕ್ಸ್ ಬೇರೆ. ಆಯ್ತಾ? ಫೀ ಬೇರೆ, ಟ್ಯಾಕ್ಸ್ ಬೇರೆ. ಯಾಕೆ ಹೇಳ್ತಾ ಇದ್ದೀನಿ? ನಾನು ಆಲ್ರೆಡಿ ಸಿಲೆಬಸ್ ವಿಡಿಯೋದಲ್ಲಿ ಹೇಳಿದ್ದೆ, ಟ್ಯಾಕ್ಸ್ ಅಂತಂತಂದ್ರೆ ನೀವು ಇದೇ ಪರ್ಪಸ್ಗೆ ಅಂತ ಕೊಡ್ತಾ ಇಲ್ಲ. ದೇರ್ ಇಸ್ ನೋ ಪರ್ಟಿಕ್ಯುಲರ್ ಪರ್ಪಸ್. ಹಂಗಂತಂದ್ರೆ ಏನು ಅಂತಂದ್ರೆ, ಟ್ಯಾಕ್ಸ್ ಅಂತಂದ್ರೆ ಏನು ಅಂತಂದ್ರೆ ಒಬ್ಬ ಪರ್ಸನ್ ಇದಾರೆ, ಒಬ್ಬ ಎಲ್ಲ ಪ್ರಾಪರ್ಟೀಸ್ ಇದೆ, ಸೀದಾ ಹೋಗುತ್ತೆ ಗೌರ್ಮೆಂಟ್ ಹತ್ರ ಬೀಳುತ್ತೆ. ಅರ್ಥ ಆಗ್ತಿದ್ಯಾ ನಿಮ್ಗೆ? ಆಮೇಲೆ ಅದು ಡಿಸೈಡ್ ಮಾಡುತ್ತೆ ನಾನು ಯಾವ ಕಡೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತೇಳಿ. ನಾನು ಇದು ರೋಡಿಗೆ ಹಾಕೋಣವಾ, ಬ್ರಿಡ್ಜಿಗೆ ಹಾಕೋಣವಾ, ಕನ್ಸ್ಟ್ರಕ್ಷನ್ಗೆ ಹಾಕೋಣವಾ, ಸ್ಕೂಲಿಗೆ ಹಾಕೋಣವಾ, ಎಜುಕೇಶನ್, ಅದು ಡಿಸೈಡ್ ಮಾಡುತ್ತೆ. ಇದನ್ನ ನಾವು ಆಬ್ವಿಯಸ್ಲಿ ಟ್ಯಾಕ್ಸ್ ಅಂತ ಕರಿತೀವಿ. ಸರ್, ಹಾಗಾದ್ರೆ ಫೀಸ್ ಅಂದ್ರೆ ಏನು? ಫೀ ಅಂದ್ರೆ ಏನು ಅಂತಂದ್ರೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಕಾಲೇಜ್ ಫೀ ಅಂತ ಅನ್ಕೊಳ್ಳಿ. ಆಯ್ತಾ? ನೀವೇನು ಕಟ್ತಾ ಇದ್ದೀರಾ? ಕಾಲೇಜ್ ಫೀ. ಗೌರ್ಮೆಂಟ್ ಕಾಲೇಜ್ ಇದೆ ಅನ್ಕೊಳ್ಳಿ, ಗೌರ್ಮೆಂಟ್ ಕಾಲೇಜ್. ಬಟ್ ನೀವು ಕಟ್ಟೋದಲ್ಲಿ ಫೀ, ಕಾಲೇಜ್ ಟ್ಯಾಕ್ಸ್ ಅನ್ನಲ್ಲ, ಕಾಲೇಜ್ ಫೀ ಅಂತೀವಿ. ಯಾಕೆ ಗೊತ್ತಾ? ನೀವು ಪರ್ಟಿಕ್ಯುಲರ್ ಉದ್ದೇಶ ಕೊಡ್ತಾ ಇದ್ದೀರಾ, ನನಗೆ ಎಜುಕೇಶನ್ ಬೇಕು, ನನಗೆ ಸರ್ಟಿಫಿಕೇಟ್ ಬೇಕು, ಅದಕ್ಕೋಸ್ಕರ ಕಟ್ತಾ ಇದ್ದೀರಾ. ಇಲ್ಲ, ಉದಾಹರಣೆಗೆ ನಮ್ಮ ಕಡೆ ಕೋಚಿಂಗ್ ತಗೊಳ್ತಾ ಇದ್ದೀರಾ, ಕೋಚಿಂಗ್ ಫೀನ ಕಟ್ತಾ ಇದ್ದೀರಾ, ನೀವು ಕೋಚಿಂಗ್ ಟ್ಯಾಕ್ಸ್ ನ ಕಟ್ಟೋದಿಲ್ಲ. ಆದ್ರೆ ನಾನು ತೆಗೆದುಕೊಂಡು ಹೋಗಿ ಇದ್ರ GST ಎಲ್ಲ ಕಟ್ತೇನೆ, ಅದು ಟ್ಯಾಕ್ಸ್ ಆಗುತ್ತೆ. ಅರ್ಥ ಆಯ್ತಲ್ವಾ ನಿಮ್ಗೆ? ಸೊ ದಿಸ್ ಇಸ್ ದ ಬೇಸಿಕ್ ಡಿಫರೆನ್ಸ್ ಬಿಟ್ವೀನ್ ಟ್ಯಾಕ್ಸ್ ಅಂಡ್ ಫೀ ಅಂತ ಹೇಳ್ತೀನಿ ನಾನು. ಇದಿಷ್ಟು ನಿಮಗೆ ಇಂಟ್ರೊಡಕ್ಷನ್ ಅಲ್ಲಿ ಗೊತ್ತಾದ್ರೆ ಸಾಕು. ಈ ಟ್ಯಾಕ್ಸ್ ಅನ್ನ ಒಂದೇ ಟೈಪ್ ಇಲ್ಲ, ಮೇನ್ಲಿ 2 ಟೈಪ್ ಅಲ್ಲಿ ಹಾಕಲಾಗುತ್ತದೆ. ಒಂದು ಡೈರೆಕ್ಟ್ ಟ್ಯಾಕ್ಸ್ ಅಂಡ್ ಇಂಡೈರೆಕ್ಟ್ ಟ್ಯಾಕ್ಸ್. ಎರಡೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಎಕ್ಸಾಮ್ ಅಲ್ಲಿ ಕೇಳುವಂತಹ ಸಾಧ್ಯತೆಗಳು ಜಾಸ್ತಿ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಈ ವಿಡಿಯೋನ ಡೈರೆಕ್ಟ್ ಟ್ಯಾಕ್ಸ್, ಇಂಡೈರೆಕ್ಟ್ ಟ್ಯಾಕ್ಸ್ ಅನ್ನುವಂತ ನಾನು ಸಪರೇಟ್ ಆಗೇ ಮಾಡ್ತೀನಿ. ಇವತ್ತೊಂದು ಇಂಟ್ರೊಡಕ್ಷನ್ ಕ್ಲಾಸ್ ಫಿನಿಶ್ ಆಗ್ಲಿ ಸಾಕು. ಓಕೆ, ಇದಿಷ್ಟಾದ್ಮೇಲೆ ಟ್ಯಾಕ್ಸ್ ಅನ್ನುವಂಥದ್ದು ಏನಿದೆಯಲ್ಲ, ಇದನ್ನ ನೀವೇನಾದ್ರೂ ನೋಡಿದ್ರೆ ಏನೇನು ಪರ್ಪಸ್ಗೋಸ್ಕರ ಹಾಕ್ಬೇಕು ಸರ್, ಟ್ಯಾಕ್ಸ್ ಏನೇನಕ್ಕೆ ಬೇಕು ಜನರಲಿ ಅಂತ ನಾನು ಹೇಳಿದೆ, ಎಫೆಕ್ಟ್ಸ್ ಏನು, ಪರ್ಪಸ್ ಏನು ಅಂತ. ಥ್ರೂ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಕೇಳ್ತಾರೆ ಅನ್ನೋದಕ್ಕಿಂತ ಎಕ್ಸ್ಪ್ಲನೇಷನ್ ಬರಿಬೇಕಾದ್ರೆ ಇವು ನೀವು ಕೀವರ್ಡ್ಸ್ ಮಾಡ್ಕೊಂಡು ಬರಿಬಹುದು ಅಂತ ಹೇಳ್ತೀನಿ. ಫಸ್ಟ್ಲಿ ಏನಪ್ಪಾ ಅಂತಂದ್ರೆ ರೆವಿನ್ಯೂ, ಆದಾಯಕ್ಕೋಸ್ಕರ ಹೇಳ್ಬಹುದು, ಅಥವಾ ರೀಡಿಸ್ಟ್ರಿಬ್ಯೂಷನ್, ಮರು ವಿತರಣೆಗೋಸ್ಕರ ಹೇಳ್ಬಹುದು, ಅಥವಾ ರೀಪ್ರೈಸಿಂಗ್ಗೋಸ್ಕರ, ಮರು ಬೆಲೆನ ನಿರ್ಧಾರ ಮಾಡೋದಕ್ಕೋಸ್ಕರ ಹೇಳ್ಬಹುದು, ಅಥವಾ ರೆಪ್ರೆಸೆಂಟೇಷನ್, ಪ್ರಾತಿನಿಧ್ಯಕ್ಕೆ ಹೇಳ್ಬಹುದು. ಮೇನ್ ಪರ್ಪಸ್ ಆಫ್ ದ ರೆವಿನ್ಯೂ ಏನು ಅಂತಂದ್ರೆ ರೈಸ್ ದ ಮನಿ. ಆಬ್ವಿಯಸ್ಲಿ ಅಲ್ವಾ, ಬಜೆಟ್ ನ ರೈಸ್ ಮಾಡಬೇಕು. ಯಾವ್ದ್ರಲ್ಲಿ ಬಜೆಟ್ ನ ರೈಸ್ ಮಾಡ್ತೀರಾ? ಪಾರ್ಲಿಮೆಂಟ್ ಅಲ್ಲಿ ಬಜೆಟ್ ನ ರೈಸ್ ಮಾಡಬೇಕು, ಅಸೆಂಬ್ಲಿಯಲ್ಲಿ ಬಜೆಟ್ ನ ರೈಸ್ ಮಾಡಬೇಕು, ಅಂದ್ರೆ ಸರ್ಕಾರದ ಹತ್ರ ಬಜೆಟ್ ನ ರೈಸ್ ಮಾಡಬೇಕು. ಇದು ರೈಸ್ ಮಾಡಬೇಕು ಅಂತಂದ್ರೆ ನೀವು ಇದನ್ನ ದುಡ್ಡನ್ನ ಕೇಳಬೇಕು, ಸರ್ಕಾರ ಜನರ ಹತ್ರ ಕೇಳಬೇಕು, ತಗೋಬೇಕು ಅಲ್ವಾ. ಸೊ ತಗೊಂಡಾದ್ಮೇಲೆ ಅದನ್ನ ಎಲ್ಲಿ ಸ್ಪೆಂಡ್ ಮಾಡ್ತಿದ್ದಾರೆ? ಆರ್ಮಿ, ಡಿಫೆನ್ಸ್ ಅಲ್ಲಿ ಸ್ಪೆಂಡ್ ಮಾಡ್ತಾರಲ್ವಾ, ರೋಡ್ಸ್ ಕನ್ಸ್ಟ್ರಕ್ಷನ್ ಅಲ್ಲಿ, ಸ್ಕೂಲ್ಸ್ ಅಲ್ಲಿ ಸ್ಪೆಂಡ್ ಮಾಡ್ತಾರೆ, ಹಾಸ್ಪಿಟಲ್ಸ್ ಅಲ್ಲಿ ಸ್ಪೆಂಡ್ ಮಾಡ್ತಾರೆ. ಮೋರ್ ಇಂಡೈರೆಕ್ಟ್ ಗೌರ್ಮೆಂಟ್ ಫಂಕ್ಷನ್ಸ್ ಅಂತ ಇದೆ. ಅಂತಂದ್ರೆ ಗೌರ್ಮೆಂಟ್ ಫಂಕ್ಷನ್ಸ್ ಗಳು ಯಾವುದೇ ಆಗಿರಬಹುದು, ಅದಕ್ಕೆ ಹೆಚ್ಚು ಹೆಚ್ಚು ಪರೋಕ್ಷವಾಗಿ ಬೇಕಿದ್ರು ನಾವು ಅದನ್ನ ಇಂಪೋಸ್ ಮಾಡಬಹುದು ಅಂತ ಇದೆ. ಮೇನ್ಲಿ ಏನು ಅಂತಂದ್ರೆ ದ ಸೆಕೆಂಡ್ ಇಸ್ ದ ರೀಡಿಸ್ಟ್ರಿಬ್ಯೂಷನ್. ಅರ್ಥ ಆಗ್ತಿದ್ಯಾ? ಏನ್ ಸರ್ ಇದು ರೀಡಿಸ್ಟ್ರಿಬ್ಯೂಷನ್ ಅಂತಂದ್ರೆ, ರಿಚ್ ಪೀಪಲ್ ಹತ್ರ ಜಾಸ್ತಿ ಟ್ಯಾಕ್ಸ್ ಇರುತ್ತೆ, ಜಾಸ್ತಿ ದುಡ್ಡು ಇರುತ್ತೆ, ಅವ್ರ ಹತ್ರ ಜಾಸ್ತಿ ಟ್ಯಾಕ್ಸ್ ನ ಇಸ್ಕೊಂಡು ಯಾರು ಬಡವರು ಇರ್ತಾರೆ ಈ ಡಿಸ್ಟ್ರಿಬ್ಯೂಟ್ ಮಾಡೋದ್ರಿಂದ ಇಬ್ರು ಮಧ್ಯದಲ್ಲಿ ಡಿಸ್ಟ್ರಿಬ್ಯೂಷನ್ ಏನಿದೆ ಅದು ಮ್ಯಾಚ್ ಆಗುತ್ತೆ, ಎರಡನ್ನೂ ಕೂಡ ಸಮಾನ ಅಂತರದಲ್ಲಿ ನೋಡೋ ತರ. ಇದು ಒಂದು ಮೇನ್ ಪರ್ಪಸ್ ಆಗಿದೆ. ಥರ್ಡ್ ಪರ್ಪಸ್ ಬಂದ್ಬಿಟ್ಟು ಟ್ಯಾಕ್ಸೇಷನ್ ಅಂತಂದ್ರೆ ರೀಪ್ರೈಸಿಂಗ್. ಆಯ್ತಾ? ರೀಪ್ರೈಸಿಂಗ್ ಅಂತ ಹೇಳ್ತಾರೆ. ಅಂತಂದ್ರೆ ಮತ್ತೆ ಮರುಪಾವತಿ ಮಾಡುವಂತಹ ಉದ್ದೇಶಕ್ಕೋಸ್ಕರ ಟ್ಯಾಕ್ಸ್ ಪ್ರೈಸಿಂಗ್ ಇದೆ ಅನ್ನುವಂಥದ್ದು ಕೂಡ ಒಂದು ಉದ್ದೇಶನ ಮೆನ್ಷನ್ ಮಾಡಬಹುದು. ಅದು ಕೂಡ ಒಂದು ವ್ಯಾಲಿಡ್. ಅಂತಂದ್ರೆ ಯಾವ ರೀತಿ ಹೇಳ್ತಾ ಇದ್ದಾರೆ ಅಂತಂದ್ರೆ, ಎಕ್ಸ್ಟರ್ನಾಲಿಟೀಸ್, ಫಾರ್ ಎಕ್ಸಾಂಪಲ್ ಟೊಬ್ಯಾಕೋ ಇಸ್ ದ ಟ್ಯಾಕ್ಸ್ಡ್ ಟು ಡಿಸ್ಕರೇಜ್ ಸ್ಮೋಕಿಂಗ್ ಅಂಡ್ ಕಾರ್ಬನ್ ಟ್ಯಾಕ್ಸ್ ಇಸ್ ದ ಡಿಸ್ಕರೇಜ್ ಯೂಸ್ ಆಫ್ ಕಾರ್ಬನ್
ಫ್ಯೂಯಲ್ ಅಂದ್ರೆ ಯಾವ ರೀತಿ ಹೇಳ್ತಾ ಇದ್ದಾರೆ ಅಂತಂದ್ರೆ ಕಾರ್ಬನ್ ಟ್ಯಾಕ್ಸ್ ಅಂತ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಹಾಕ್ತಾರೆ. ಯಾಕೆ ಹಾಕ್ತಾರೆ ಅಂದ್ರೆ ಯಾವ ದೇಶ ಜಾಸ್ತಿ ಕಾರ್ಬನ್ ಅನ್ನ ರಿಲೀಸ್ ಮಾಡುತ್ತೋ ಆ ದೇಶ ಟ್ಯಾಕ್ಸ್ ಕಟ್ಬೇಕು ಜಾಸ್ತಿ ಅಂತ. ಆಮೇಲೆ ನಮ್ ಕಡೆ ಅಷ್ಟೇ ತಂಬಾಕುನ ಜಾಸ್ತಿ ಟ್ಯಾಕ್ಸ್ ಇಟ್ಟಿರ್ತಾರೆ, ಮೋರ್ ದನ್ 30% ಟ್ಯಾಕ್ಸ್ ಇದೆ, ಬಟ್ ಸ್ಟಿಲ್ ಯೂಸ್ ಮಾಡ್ತೀವಿ ನಾವು. ಆಯ್ತಾ, ಸ್ಟಿಲ್ ಯೂಸ್ ಮಾಡ್ತಾ ಇದ್ದಾರೆ. ಯಾಕೆ ಇದನ್ನೆಲ್ಲ ಮಾಡ್ತಾರೆ ಅಂತಂದ್ರೆ ಬಿಡ್ಲಿ ಅಂತೇಳಿ. ಸೊ ಅದನ್ನ ರೀಪ್ರೈಸಿಂಗ್ ಮಾಡಕ್ಕೆ. ಫೋರ್ತ್ ಏನಕ್ಕೆ ಇದು ಬೇಕು ಅಂತಂತಂದ್ರೆ ಮೇನ್ಲಿ ದಿ ಹಿಸ್ಟಾರಿಕಲ್ ಸೆಟ್ಟಿಂಗ್ ಹ್ಯಾಸ್ ಬಿನ್ ರೆಪ್ರೆಸೆಂಟೇಷನ್ಗೋಸ್ಕರ ಅಂತ ಹೇಳ್ತಾ ಇದೆ. ಅಂತಂದ್ರೆ ದ ನೋ ಟ್ಯಾಕ್ಸೇಷನ್ ವಿತೌಟ್ ರೆಪ್ರೆಸೆಂಟೇಷನ್. ಅರ್ಥ ಆಗ್ತಿದ್ಯಾ ನಿಮಗೆ? ನೀವೇನಾದ್ರೂ ರೆಪ್ರೆಸೆಂಟೇಷನ್ ಮಾಡ್ತಾ ಇದ್ದೀರಾ ಅಂತಂತಂದ್ರೆ, ನೀವೇನಾದ್ರೂ ಇದನ್ನ ಅಕೌಂಟಬಿಲಿಟಿಗೆ ಆಗಿರ್ಬಹುದು ಅಥವಾ ಏನ್ ತಗೊಂಡು ಏನ್ ಕೊಡ್ತಾ ಇದೀವಿ, ಸರ್ಕಾರ ಏನ್ ನಡೆಸ್ತಾ ಇದೆ, ಇದೆಲ್ಲ ಮೇಂಟೈನ್ ಆಗ್ಬೇಕು ಅಂತಂತಂದ್ರೆ ಆಬ್ವಿಯಸ್ಲಿ ಟ್ಯಾಕ್ಸ್ ಕಲೆಕ್ಷನ್ ಮತ್ತೆ ಟ್ಯಾಕ್ಸ್ ಡಿಸ್ಟ್ರಿಬ್ಯೂಷನ್ ಇಸ್ ದ ಮಸ್ಟ್ ಅಂಡ್ ಶುಡ್ ಆಗಿರ್ಬೇಕು ಅಂತ. ಅದಾದ್ಮೇಲೆ ತುಂಬಾ ಎಸೆನ್ಷಿಯಲ್ಸ್ ಫ್ಯೂಚರ್ ಇರುವಂತದ್ದು 2 ತರ ಟ್ಯಾಕ್ಸೇಷನ್ ಬರುತ್ತೆ. ಒಂದು ಡೈರೆಕ್ಟ್ ಟ್ಯಾಕ್ಸ್ ಬರುತ್ತೆ, ಇನ್ನೊಂದು ಇಂಡೈರೆಕ್ಟ್ ಟ್ಯಾಕ್ಸ್ ಬರುತ್ತೆ. ಸೊ ವೆಲ್ ಇದಿಷ್ಟು ಎನಫ್, ಇದು ಬೇಸಿಕ್ ಇಂಟ್ರೊಡಕ್ಷನ್ ನಿಮಗೆ ಟ್ಯಾಕ್ಸೇಷನ್ ಸಬ್ಜೆಕ್ಟ್ ಎನಫ್. ಸೊ ಇದಾದ್ಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವೇನ್ ಮಾಡೋಣ ಅಂತಂದ್ರೆ ಡೈರೆಕ್ಟ್ ಟ್ಯಾಕ್ಸ್ ಅಂದ್ರೆ ಏನು, ಇಂಡೈರೆಕ್ಟ್ ಟ್ಯಾಕ್ಸ್ ಅಂದ್ರೆ ಏನು, ಅದ್ರ ಅಡ್ವಾಂಟೇಜ್ ಏನು, ಡಿಸ್ಅಡ್ವಾಂಟೇಜ್ ಏನು, ಈ ಕಾನ್ಸೆಪ್ಟ್ಸ್ ಗಳನ್ನ ಕಲಿಯೋಣ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಕೇಳಿದ್ರೆ ವಾಟ್ ಈಸ್ ಟ್ಯಾಕ್ಸ್ ಅಂತ ಕೇಳ್ತಾರೆ, ವಾಟ್ ಈಸ್ ದ ಪರ್ಪಸ್ ಆಫ್ ಟ್ಯಾಕ್ಸ್ ಅಂತ ಕೇಳ್ತಾರೆ. ಪರ್ಪಸ್ ಆಫ್ ಟ್ಯಾಕ್ಸ್ ಕೇಳುವಂತ ಸಾಧ್ಯತೆಗಳು ಕಡಿಮೆ, ಬಟ್ ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ಯಾಕ್ಸ್ ಅಂತ ಕೇಳ್ಬಿಟ್ಟು ಅದರಲ್ಲಿ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಏನು ಅಂತ ಕೇಳುವಂತ ಸಾಧ್ಯತೆಗಳು ಜಾಸ್ತಿ. ಸೊ ಅದಕ್ಕೆ ನೆಕ್ಸ್ಟ್ ವಿಡಿಯೋನ ತುಂಬಾ ಕಾನ್ಸಂಟ್ರೇಷನ್ ಅಲ್ಲಿ ನೋಡಿ. ಯೂನಿಟ್ ಎಲ್ಲ ರೆಡಿ ಇದೆ. ಸೊ ಒಂದೊಂದಾಗಿ ಕಾನ್ಸೆಪ್ಟ್ ನಾವು ಕಲಿತಾ ಹೋಗೋಣ. ಸೊ ವೆಲ್, ಚೆನ್ನಾಗಿ ಓದ್ತಾ ಇರಿ, ಚೆನ್ನಾಗಿ ಕಲೀರಿ. ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕಾನೂನು.